ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಸಮಸ್ತ ವೀಕ್ಷಕರಿಗೆಲ್ಲ ಸೆಪ್ಟೆಂಬರ್ ಮಾಸ ಭವಿಷ್ಯಕ್ಕೆ ಸ್ವಾಗತವಿದೆ. ತುಲಾರಾಶಿ ಸೆಪ್ಟೆಂಬರ್ 2026 ಮಾಸ ಭವಿಷ್ಯ. ಸಾಮಾನ್ಯ ಫಲಗಳು, ಗೋಚಾರ ಆಧಾರಿತ ಫಲಗಳು, ಚಂದ್ರ ರಾಶಿ ಆಧಾರಿತ ಫಲಗಳು. ಫಲಗಳನ್ನು ಬಾಧಕೇಶನಾದ ಸೂರ್ಯನಿಂದ ಆರಂಭಿಸೋಣ. ತುಲಾರಾಶಿಗೆ ಸಂಬಂಧಪಟ್ಟಂತೆ ಸೂರ್ಯ ಒಬ್ಬ ಬಾಧಕ ಗ್ರಹನಾಗಿದ್ದಾನೆ. ಮಾಸದ ಆರಂಭದಲ್ಲಿ ಮೊದಲಿನ 17 ದಿನ ಸೂರ್ಯ ತನ್ನ ಸ್ವಂತ ರಾಶಿಯಲ್ಲಿ, ಬಾಧಕೇಶನು ತನ್ನ ಬಾಧಕ ಭಾವದಲ್ಲಿ ಅಂದರೆ ನಿಮ್ಮ ಬಾಧಕ ರಾಶಿಯಲ್ಲೇ ಸಂಚಾರ ಮಾಡುವನು. 11th ಲಾರ್ಡ್ ಇನ್ 11th ಹೌಸ್, ಸ್ವಂತ ರಾಶಿಯಲ್ಲಿ ಸೂರ್ಯನ ಸಂಚಾರ. ಅದರ ನಂತರ ಕನ್ಯಾ ಸಂಕ್ರಮಣವಾಗುತ್ತದೆ. ಸೆಪ್ಟೆಂಬರ್ 17ರಂದು ಸೂರ್ಯ ಸಿಂಹವನ್ನು ತೊರೆದು ಕನ್ಯಾ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಆಗ ನಿಮ್ಮ ವ್ಯಯಭಾವದಲ್ಲಿ ಸಂಚಾರ ಮಾಡ್ತಾನೆ. ಇನ್ನು ಆರಂಭದ 17 ದಿನ ಸ್ವಂತ ರಾಶಿಯಲ್ಲಿ ಸಂಚರಿಸುವ ಸೂರ್ಯ ಬಾಧಕೇಶನಾಗಿ ಬಾಧಕ ಭಾವದಲ್ಲಿ ಸಂಚಾರ ಮಾಡ್ತಾನೆ. ಭಾವ ಆಧಾರಿತ ಫಲಗಳು ತುಂಬ ಚೆನ್ನಾಗಿರುತ್ತವೆ. ಲಾಭ ಭಾವದ ಫಲಗಳನ್ನು ನೀಡಲೇಬೇಕು, ಬಾಧಕನಾದರೂ ಕೊಡಬೇಕು. ಆದರೆ ಬಾಧಕತೆಯ ಫಲಗಳು ಕೂಡ ಇರ್ತವೆ. ಹೀಗಾಗಿ ಮಿಕ್ಸ್ಡ್ ರಿಸಲ್ಟ್ಸನ್ನು ಕೊಡುವನು. 5th ಹೌಸನ್ನು ಆ್ಯಕ್ಟಿವ್ಗೊಳಿಸುವನು. ಪಂಚಮ ಭಾವವನ್ನು ಪೂರ ಪುಣ್ಯವನ್ನು ಸಕ್ರಿಯಗೊಳಿಸುವನು. ಹೀಗಾಗಿ ಕೆಲವು ಇಚ್ಛೆಗಳನ್ನು ಪೂರ್ತಿಗೊಳಿಸ್ತಾನೆ, ಕೆಲವು ಮಹತ್ವಾಕಾಂಕ್ಷೆಗಳನ್ನು, ಆಕಾಂಕ್ಷೆಗಳನ್ನು ಪೂರೈಸ್ತಾನೆ. ನೀವು ನಿಮ್ಮ ಆಸೆಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುವಿರಿ, ಪ್ರಿಯಾರಿಟಿ ನೀಡುವಿರಿ. ಎಲ್ಲ ರೀತಿಯ ಸುಖಗಳನ್ನು, ಸೌಲಭ್ಯಗಳನ್ನು ಸೂರ್ಯ ಕೊಡ್ತಾನೆ. ಇಲ್ಲಿ ಸೂರ್ಯ ವ್ಯಸನಗಳನ್ನು ಮಾಡಿದರೆ ಕಡಿಮೆ ಫಲಗಳನ್ನು ಕೊಡ್ತಾನೆ. ಆಗ ಸೂರ್ಯ ಇನ್ನಷ್ಟು ಬಾಧಕನ ಆಗಿಬಿಡ್ತಾನೆ. ಇದರ ಜೊತೆಗೆ ಉತ್ತಮವಾಗಿ ಸೂರ್ಯ ಲಾಭಭಾವದ ಫಲಗಳನ್ನು ಕೊಡ್ತಾನೆ. ಅಪಾರ ಆಸ್ತಿ ಗಳಿಸುವ ಯೋಗ, ಸಿರಿವಂತಿಕೆಯ ಗದ್ದುಗೆಯನ್ನು ಇರುವ ಯೋಗ ಕೊಡ್ತಾನೆ. ನಿಶ್ಚಲ ಮನಸ್ಸು, ಪ್ರಸಿದ್ಧಿಯನ್ನು ಕೊಡ್ತಾನೆ. ಬಲವಾದ ಶರೀರವನ್ನು ಕೂಡ ಕೊಡ್ತಾನೆ. ವಿರೋಧಿಗಳ ಸಂಖ್ಯೆ ಜಾಸ್ತಿ ಆಗುತ್ತದೆ, ಕಾರಣ ಬಾಧಕತೆ ಇದೆ. ಸೋಷಿಯಲ್ ಸರ್ಕಲ್ನಲ್ಲಿ, ಸೋಷಿಯಲ್ ನೆಟ್ವರ್ಕ್ ವೈಡ್ ಆದರೂ ಕೂಡ ಅಲ್ಲಿ ಯಾರೋ ಒಬ್ಬರು ನಿಮ್ಮ ಮೇಲೆ ಉರಿತಾ ಇರ್ತಾರೆ. ನ್ಯಾಯದಿಂದ ಸಂಪಾದಿಸಲು ಸೂರ್ಯ ಸಪೋರ್ಟ್ ಮಾಡ್ತಾನೆ. ಸರ್ಕಾರದಿಂದ ಲಾಭ, ವಾಹನ ಸೌಖ್ಯ. ಶತ್ರುಗಳು ಮಾತ್ರ ಈರ್ಷ್ಯೆ ಹೊಂತಾರೆ, ಉರಿತಾರೆ. ಮಿತ್ರವರ್ಗದಲ್ಲಿ, ಸೋಷಿಯಲ್ ಇದರಲ್ಲಿ ಒಬ್ಬರು ಯಾರಾದರೂ ಆ ರೀತಿ ಇರ್ತಾರೆ. ಇನ್ನು ಸೂರ್ಯ ಜನನಾಯಕ, ಲೀಡರ್ಶಿಪ್ ಕ್ವಾಲಿಟಿಗಳನ್ನು ಕೂಡ ಇಲ್ಲಿ ಉತ್ತಮವಾದಂಥ ಲೀಡರ್ ಆಗುವಂಥ ಸಾಮರ್ಥ್ಯವನ್ನು ಕೊಡ್ತಾನೆ. ಸಂಗೀತದಲ್ಲಿ ಆಸಕ್ತಿ, ಇದರ ಜೊತೆಗೆ ಉತ್ತಮ ಕಾರ್ಯಗಳಲ್ಲಿ, ಸತ್ಕಾರ್ಯದಲ್ಲಿ ಪ್ರವೃತ್ತಿಯನ್ನು ಕೊಡ್ತಾನೆ. ಇನ್ನೊಂದು ಕಡೆ ಸೂರ್ಯ ಮೊದಲಿನ 17 ದಿವಸ ಭೂಪತಿಯನ್ನಾಗಿ ಮಾಡ್ತಾನೆ. ನಿತ್ಯಧನ ಪ್ರಾಪ್ತಿ ಯೋಗನೂ ಕೂಡ ಕೊಡ್ತಾನೆ. ಆದರೆ ಇಲ್ಲಿ ಗಳಿಸಿದಂತಹ ಕೀರ್ತಿಯಾಗಲಿ ಅಥವಾ ಹಣವಾಗಲಿ, ಮಾನ ಸನ್ಮಾನವಾಗಲಿ, ಅದರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ಕೆಲವರು ಕಳಂಕವನ್ನು ನೀಡಲು ಬಯಸುವರು. ಗುಪ್ತ ಶತ್ರುಗಳ ಸಂಖ್ಯೆ ಹೆಚ್ಚಾಗಿರೋದ್ರಿಂದ, ಈರ್ಷ್ಯೆ ಹೊಂದುವವರ ಸಂಖ್ಯೆ ಹೆಚ್ಚಾಗೋದ್ರಿಂದ ಜಾಗ್ರತೆ. ಉತ್ತರಾರ್ಧದಲ್ಲಿ ಸೂರ್ಯ ವ್ಯಯಭಾವಕ್ಕೆ ಬರಲಿಕ್ಕುಂಟು. ವ್ಯಯಭಾವದಲ್ಲಿ ಬಂದಾಗ ನಿದ್ರಾಹೀನತೆ ಕೊಡ್ತಾನೆ. ಇತರರ ಚಿಂತೆ ಮಾಡೋದು, ಅನ್ಯರ ಸಮಸ್ಯೆ ತನ್ನ ಸಮಸ್ಯೆ ಅಂತ ತಿಳ್ಕೊಳ್ಳೋದು, ಅನ್ಯರ ಭಾರವನ್ನು ತನ್ನ ಭಾರ ಅಂತ ಹೆಗಲಿನ ಮೇಲೆ ಹೊತ್ಕೊಳ್ಳೋದು, ಯಾರದೋ ಭಾರ ಯಾರದೋ ಹೆಗಲು. ಇನ್ನು ಇತರರ ದುಃಖ ತನ್ನ ಸ್ವಂತ ದುಃಖ ಎಂದು ತೆಗೆದುಕೊಂಡು ಸಹಕಾರ ಮಾಡುವಿರಿ. ಇದೇ ಮುಂದೆ ಪ್ರಾಬ್ಲಮ್ ಮಾಡುತ್ತದೆ, ಆರೋಗ್ಯ ಡ್ಯಾಮೇಜ್ ಮಾಡುತ್ತದೆ. ಬೆಳಿಗ್ಗೆ ತಿಂಡಿ ಹೋಗಲ್ಲ, ಮೆದುಳಿಗೆ ಟೆನ್ಷನು, ಬ್ಯಾಕ್ ಆಫ್ ದ ಹೆಡ್ ನೋವನ್ನು ನೀವು ಕಾಣಬಹುದು. ವಿಶಾಲ ಹೃದಯವನ್ನು ಕೊಡ್ತಾನೆ. ಇನ್ನು ಸೂರ್ಯ ನೇತ್ರ ಸಮಸ್ಯೆಯನ್ನು ಕೊಡ್ತಾನೆ. ವ್ಯಯಭಾವದಲ್ಲಿ ಬಂದಾಗ ನೇತ್ರ ಸಮಸ್ಯೆ, ಇದರ ಜೊತೆಗೆ ವಿಶೇಷವಾಗಿ ಎಡಗಣ್ಣಿಗೆ ಸಮಸ್ಯೆಯನ್ನು ಕೊಡ್ತಾನೆ. ಮಂದದೃಷ್ಟಿ, ಐಸೈಟ್ ಪ್ರಾಬ್ಲಮ್ ಕೊಡ್ತಾನೆ. ದೂರದಲ್ಲಿ ಧನ ವ್ಯಯ ಮಾಡುವಂಥ ಯೋಗ, ನಂತರ ಪಶ್ಚಾತ್ತಾಪ, ತಂದೆಯ ಜೊತೆ ಹೊಂದಾಣಿಕೆ ಆಗಲ್ಲ. ಇನ್ನು ನೇತ್ರಗಳು ನಿಸ್ತೇಜವಾಗ್ತವೆ, ಕಣ್ಣಿನಲ್ಲಿ ತೇಜಸ್ಸು ಇರಲಾರದು. ತಂದೆಯೊಡನೆ ವೈಮನಸ್ಸು, ಎಲ್ಲರೊಂದಿಗೆ ಕೆಲವೊಮ್ಮೆ ವಿರೋಧ ಭಾವನೆಗಳು ಬರ್ತವೆ. ಖರ್ಚಿನ ಮೇಲೆ ಕಡಿವಾಣ ಇರಬೇಕು. ಆದರೂ ಕೂಡ ಬಾಧಕೇಶ ವ್ಯಯಭಾವದಲ್ಲಿ ಹೋದಾಗ ಶತ್ರುಗಳ ಸಂಖ್ಯೆ, ಗುಪ್ತ ಶತ್ರುಗಳ ಸಂಖ್ಯೆ ಇಲ್ಲಿ ಕಡಿಮೆ ಆಗುತ್ತದೆ. ಸಮಸ್ಯೆಗಳು ತಾನೇ ದೂರ ಆಗಲು ಆರಂಭ ಆಗ್ತವೆ. ಇದೊಂದು ಒಳ್ಳೆಯ ಅಂಶ ಇರುತ್ತದೆ ಬಾಧಕೇಶ ದೂರ ಹೋದಾಗ. ಇನ್ನು ಗುರು ಬೃಹಸ್ಪತಿ ಆಚಾರ್ಯರು ಇಲ್ಲಿ ಗುರುವಿನ ಸಂಚಾರ ಕರ್ಮಭಾವದಲ್ಲಿ ಇರಲಿ, ಗುರುಬಲ ಇಲ್ಲ. ಆದರೆ ಗುರು ರಾಶಿ ಇಲ್ಲಿ ಕೇಂದ್ರಕ್ಕೆ ಬಂದಿದ್ದಾನೆ. ದೇವತಾ ನಿಂದನೆಯನ್ನು ಮಾಡಬಾರದು, ದೋಷ ತಗುಲುತ್ತದೆ. ತಾಮ್ರಪಾದದ ಪ್ರಭಾವ ಇರೋದರಿಂದ ಲಕ್ಷ್ಮೀ ಪ್ರಾಪ್ತಿ ಯೋಗ ಇದೆ. ಸ್ತ್ರೀ ಪ್ರಾಪ್ತಿ ಯೋಗ ಅಂತ ಹೇಳ್ತಾರೆ. ಸ್ತ್ರೀ ಅಲ್ಲ, ಶ್ರೀ ಪ್ರಾಪ್ತಿ. ಶ್ರೀ ಅಂದರೆ ಲಕ್ಷ್ಮೀ ಪ್ರಾಪ್ತಿ. ಹೀಗಾಗಿ ಕೇಂದ್ರದಲ್ಲಿದ್ದಾನೆ, ಭಾವ ಚೆನ್ನಾಗಿಲ್ಲ. ಆದರೂ ಕೂಡ ಗುರುವಿನ ದೃಷ್ಟಿ ಅಮೃತಮಯವಾಗಿರುತ್ತೆ. ಗುರು ಎಲ್ಲಿರ್ತಾನೆ ಅಲ್ಲಿ ಕತ್ಲಿದ್ರು ಕೂಡ ನೋಡಿ, ಗುರುವಿನ ಕೃಪೆ ಎಲ್ಲಿ ಬರುತ್ತೆ, ದೃಷ್ಟಿ ಎಲ್ಲಿರುತ್ತೆ ಅಲ್ಲಿ ಬರುತ್ತೆ. 10th ಹೌಸಲ್ಲಿ ಇರುವಂಥದ್ದು ಆ ಭಾವನೆ ಎಕ್ಸ್ಪ್ಯಾಂಡ್ ಕೂಡ ಮಾಡ್ತಾನೆ. ಕರ್ಮ ಭಾವನೆ ಎಕ್ಸ್ಪ್ಯಾಂಡ್ ಕೂಡ ಗುರು ಮಾಡ್ತಾನೆ. ಕರಿಯರ್ ಎಕ್ಸ್ಪ್ಯಾಂಡ್ ಆಗುತ್ತದೆ, ಪ್ರೊಫೆಷನ್ ಎಕ್ಸ್ಪ್ಯಾಂಡ್ ಆಗುತ್ತದೆ, ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಮಾಡುತ್ತದೆ. ಗುರುವಿನ ದೃಷ್ಟಿ 2ನೇ ಭಾವದಲ್ಲಿ ಬಂದಿರೋದ್ರಿಂದ ಧನ ವೃದ್ಧಿ ಆಗುತ್ತದೆ. ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೀತವೆ, ಸ್ಥಿರ ಆಸ್ತಿ ವೃದ್ಧಿ ಆಗ್ತಾ ಇರುತ್ತದೆ. ಸುಖ ಭಾವಕ್ಕೆ ಗುರುವಿನ ಸಂಚಾರ ಮಾತೃವಿಗೆ ಒಳ್ಳೆಯದು.
ಕುಟುಂಬ ಮೆಂಟಲ್ ಪೀಸ್ ಸಿಗುತ್ತದೆ, ಸೌಖ್ಯ ನೆಮ್ಮದಿ, ವಾಹನ ಸೌಖ್ಯ, ಮಾನಸಿಕ ನೆಮ್ಮದಿ ಸಿಗುತ್ತದೆ. ಹೀಗಾಗಿ ಸ್ಥಾವರ ಜಂಗಮ ಖರೀದಿ ಯೋಗ, ಉತ್ತಮವಾದ ಲ್ಯಾಂಡ್ಸು, ಬಿಲ್ಡಿಂಗ್ಸು, ವೆಹಿಕಲ್ಸ್, ಪ್ರಾಪರ್ಟೀಸ್ ಇದು ಕೂಡ ಬರುವಂಥದ್ದು. ಇನ್ನು 6ನೇ ಭಾವದ ಮೇಲೆ ಗುರುವಿನ ದೃಷ್ಟಿ ಬಂದಾಗ ಡೈಲಿ ರೂಟೀನಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕು, ಬದಲಾವಣೆಗಳು ಬೇಕು. ನಿತ್ಯ ದಿನಚರಿಯಲ್ಲಿ ಅಜೀರ್ಣ ಸಮಸ್ಯೆ ಬರುತ್ತದೆ, ಗ್ಯಾಸ್ ಬರ್ಬೋದು, ಆ್ಯಸಿಡಿಟಿ ಬರ್ಬೋದು. ಕಾರಣ ಗುರು ಏನಿದ್ದಾನೆ, ಶುಗರು, ಕೊಲೆಸ್ಟ್ರಾಲ್ ಗುರುವಿನಿಂದ ಬರುತ್ತದೆ, ಫ್ಯಾಟ್ ಬರುತ್ತದೆ. ಲಿಪಿಡ್ ಟೆಸ್ಟ್ ಮಾಡ್ಕೋಬೇಕು, ಕೊಲೆಸ್ಟ್ರಾಲ್ ಚೆಕ್ ಮಾಡ್ಕೋಬೇಕು, ಶುಗರ್ ಟೆಸ್ಟ್ ಮಾಡ್ಕೋಬೇಕು, ಹೊಟ್ಟೆ ನೋವು, ಹೊಟ್ಟೆಯಲ್ಲಿ ತೂಕ ಜಾಸ್ತಿ ಆಗುತ್ತದೆ, ಫ್ಯಾಟ್. ಸೊ ಡಯಟ್ ಸಿಸ್ಟಮನ್ನು ಫಾಲೋ ಮಾಡಬೇಕು. ಹಳೆಯ ಸಾಲ ತೀರುತ್ತದೆ, ಶರೀರದ ತೂಕ ಜಾಸ್ತಿ ಆಗ್ತಾ ಹೋಗುತ್ತದೆ. ಇದು ಗುರುವಿನಿಂದ ಬಂದಂತಹ ಫಲಗಳು. ಇನ್ನು ಡಬಲ್ ಮಾರಕ ಕುಜ ಎಲ್ಲಿ ಬಂದಿದ್ದಾನೆ ಅಂದರೆ ಭಾಗ್ಯಭಾವದಲ್ಲಿರ್ತಾನೆ. ಮೊದಲಿನ 18 ದಿನ ಭಾಗ್ಯಭಾವದಲ್ಲಿರ್ತಾನೆ, ಅದರ ನಂತರ ಕರ್ಮಭಾವಕ್ಕೆ ಬರ್ತಾನೆ, ಆಗ ದಿಕ್ಫಲವನ್ನು ಪಡ್ಕೋತಾನೆ. ಆರಂಭದ 18 ದಿನ ಸೆಪ್ಟೆಂಬರ್ 18ವರೆಗೂ ಭಾಗ್ಯದಲ್ಲಿ ಕುಜನ ಸಂಚಾರ ಪೂರ್ವಜನ್ಮದ ಪ್ರಭಾವ ಇರುವಂಥದ್ದು. ಹೀಗಾಗಿ ಧರ್ಮ ತ್ರಿಕೋನವನ್ನು ಸಕ್ರಿಯಗೊಳಿಸ್ತಾನೆ ಕುಜ. ಈ ಅವಧಿಯಲ್ಲಿ ಕುಜನ ಪ್ರಭಾವ ನಿಮ್ಮ ಭಾಗ್ಯದ ಮೇಲೆ, ನಿಮ್ಮ ಗುರುಗಳ ಮೇಲೆ, ನಿಮ್ಮ ತಂದೆಯ ಮೇಲೆ, ನಿಮ್ಮ ಧರ್ಮದ ಮೇಲೆ, ನಿಮ್ಮ ಫಿಲಾಸಫಿ ಆಫ್ ಬಿಲೀವ್ ಸಿಸ್ಟಮ್ ಮೇಲೆ, ನಂಬಿಕೆಯ ಮೇಲೆ, ಪೂರ್ವಜನ್ಮದ ಕರ್ಮಗಳ ಮೇಲೆ ಕಂಡು ಬರಲಿದೆ. ಸೊ ಟೋಟಲಿ ದ ಪೆಂಡಿಂಗ್ ಕರ್ಮ ಈಸ್ ಅಸೋಸಿಯೇಟೆಡ್ ವಿತ್ ದ ಲೈಫ್, ಪಾಸ್ಟ್ ಲೈಫ್ ಟು ಆ್ಯಂಡ್ ಆಲ್ ದೀಸ್ ಅಬವ್ ಏರಿಯಾಸ್. ಯಾವುದು ಫಾರ್ಚೂನು, ಫಾದರು, ರಿಲಿಜಿಯನ್ನು, ಫಿಲಾಸಫಿ ಆ್ಯಂಡ್ ಗುರು. ಸೊ ಕುಜ ಡಬಲ್ ಮಾರ್ಕನಾಗಿರೋ ಕಾರಣ ಭಾಗ್ಯದಲ್ಲಿ ಅಡೆತಡೆಗಾಗ್ತಾ ಇರ್ತಾನೆ. ತಂದೆಯನ್ನಾಗಲಿ ಗುರುಗಳನ್ನಾಗಲಿ ಇಬ್ಬರನ್ನು ಓಲೈಸೋದು ಇಲ್ಲಿ ನಿಮಗೆ ತುಂಬ ಕಷ್ಟಕರವಾಗಿಬಿಡುತ್ತದೆ. ಇಲ್ಲಿ ಲಾಂಗ್ ಡಿಸ್ಟೆನ್ಸ್ ಜರ್ನಿಯಲ್ಲಿ ಸಮಸ್ಯೆ, ಹೈಯರ್ ಎಜುಕೇಷನ್ ಉನ್ನತ ಶಿಕ್ಷಣದಲ್ಲಿ ಸಮಸ್ಯೆ, ದೂರದ ಪ್ರವಾಸಕ್ಕೆ ಸಮಸ್ಯೆಗಳು ಬರುವಂಥದ್ದು. ಡಿಫರೆನ್ಸಸ್ ಆಫ್ ಒಪಿನಿಯನ್ ವಿತ್ ಫಾದರ್ ಆ್ಯಂಡ್ ಗುರು ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ಸ್ ಬೇಸ್ಡ್ ಆನ್ ಯುವರ್ ಫಿಲಾಸಫಿ. ಧರ್ಮ ಕುರಿತು ನೀವು ಕೂಡ ಸ್ವಲ್ಪ ಔಟ್ ಆಫ್ ಬಾಕ್ಸ್ ಯೋಚನೆ ಮಾಡ್ತೀರಿ. ಹೀಗೆ ಟ್ರಾವೆಲಿಂಗ್ ಕೂಡ ಮಾಡುವಂಥ ಯೋಗವಿದೆ, ದೂರ ಟ್ರಾವೆಲಿಂಗ್ ಮಾಡುವಂಥ ಯೋಗವಿದೆ. ಇನ್ನು ಸ್ಪಿರಿಚುವಾಲಿಟಿನೂ ಕೊಡ್ತಾನೆ. ನಿಮ್ಮ ಫಿಲಾಸಫಿ ನಿಮ್ಮ ಪೇರೆಂಟ್ಸ್ ಫಿಲಾಸಫಿ ಜೊತೆ ಮ್ಯಾಚೇ ಆಗಲ್ಲ. ಯುವರ್ ಮಾರಲ್ ವ್ಯಾಲ್ಯೂಸ್ ವಿಲ್ ಬಿ ಡಿಫ್ರೆಂಟ್ ಫ್ರಮ್ ಯುವರ್ ಫ್ಯಾಮಿಲೀಸ್ ಟ್ರೆಡಿಷ್ನಲ್ ವ್ಯಾಲ್ಯೂಸ್. ಇದು ಪೂಜೆ ಕೊಡ್ತಾ ಇರ್ತಾನೆ. ಇನ್ನು ನಿಮ್ಮ ಪಾರ್ಟ್ನರ್ಗೂ ಕೂಡ ಟ್ರಾವೆಲಿಂಗ್ ಮಾಡುವಂಥ ಯೋಗ ಬರುತ್ತದೆ, ಎಲ್ಲೋ ಒಂದು ದೂರದ ಪ್ರದೇಶಗಳಿಗೆ ಹೋಗ್ತಾರೆ. ಇನ್ನು ನಿಮ್ಮ ಭಾಗ್ಯದ ಬಾಗಿಲು ಏನಿದೆ ಅದು ನಿಧಾನವಾಗಿ ಓಪನ್ ಆಗ್ತಾ ಇರುತ್ತೆ, ಯಾಕಂದರೆ ಸಂಚರಿಸೋ ಭಾವ ಚೆನ್ನಾಗಿಲ್ಲ, ಹೀಗಾಗಿ ನಿಧಾನಗತಿಯಲ್ಲಿ ಓಪನ್ ಆಗುತ್ತದೆ. ಸ್ಲೋಲಿ ಡ್ಯೂ ಟು ದ ಪಾಸ್ಟ್ ಕ್ರೆಂಜಿಂಗ್ ಪೆಂಡಿಂಗ್ ಕರ್ಮ. ಸಮ್ ಚಾಲೆಂಜ್ಗಳು ಕೂಡ ಬರ್ತವೆ, ಪೂರ್ವಜನ್ಮದ ಕೆಲವು ಕರ್ಮಗಳು ಕೆಲವು ಅಡೆತಡೆಗಳನ್ನ ನಿರ್ಮಾಣ ಮಾಡುವಂಥದ್ದು. ಮಾರ್ಸ್ ವಿಲ್ ಕ್ರಿಯೇಟ್ ಎ ಪವರ್ಫುಲ್ ಹಂಗರ್ ರಿಲೇಟೆಡ್ ಟು ದ ಲರ್ನಿಂಗ್, ಟ್ರಾವೆಲಿಂಗ್ ಆ್ಯಂಡ್ ಫಿಲಾಸಫಿ. ಏನಾದರೂ ಒಂದು ವಿಶೇಷವಾದ ವಿದ್ಯೆ ಕಲಿಬೇಕು, ದೂರ ಹೋಗಬೇಕು, ಬೇರೆ ಜಿಯೋಗ್ರಫಿಕಲ್ ಏರಿಯಾಗಳನ್ನ ತಿಳ್ಕೋಬೇಕು, ಅಲ್ಲಿಯ ಧರ್ಮದ ವ್ಯವಸ್ಥೆಯನ್ನು ತಿಳ್ಕೋಬೇಕು, ಫಿಲಾಸಫಿಯನ್ನು ತಿಳ್ಕೋಬೇಕು, ಎಲ್ಲ ಒಂದು ಆಸೆಯನ್ನು ಬರುತ್ತದೆ. ಇಲ್ಲಿ ಅತಿಯಾದ ಇಂಪಲ್ಸಿವ್ ಆಗಬಾರ್ದು, ಯಾರ ಜೊತೆ ಆಗಬಾರ್ದು, ಗುರುವಿನ ಜೊತೆ ಆಗಬಾರ್ದು, ಅಪ್ಪನ ಜೊತೆ ಆಗಬಾರ್ದು. ಇನ್ನು ದೂರ ಹೋದಲ್ಲಿ ಸುಮ್ಮನೆ ಇರಬೇಕು, ಪೇಷನ್ಸ್ ಇರಬೇಕು, ಫ್ಯಾಮಿಲಿ ಮೆಂಬರ್ಸ್ ಜೊತೆ ಚೆನ್ನಾಗಿರಬೇಕು. ಇಲ್ಲಿ ಅಗ್ರೆಸಿವ್ನೆಸ್ಸು ಮತ್ತು ಆರ್ಗ್ಯುಮೆಂಟ್ಸು ಅವಾಯ್ಡ್ ಮಾಡಬೇಕು. ಡೆಬಿಟನ್ನು ಹೀಟ್ ಮಾಡಬಾರ್ದು ಜಾಸ್ತಿ. ಟ್ರೈ ಟು ಕಂಟ್ರೋಲ್ ದ ಎಕ್ಸ್ಪೆನ್ಸಸ್ ಆಲ್ಸೋ. ಪ್ರಾಬ್ಲಮ್ಸ್ ಇನ್ ದ ಜರ್ನೀಸ್ ಈಸ್ ಪಾಸಿಬಲ್. ಇನ್ನು ಕೊನೆಯದಾಗಿ ಶನೈಶ್ವರನ ಫಲಗಳು ಬರ್ತವೆ. ಶನಿಯ ಸಂಚಾರ 6ನೇ ಭಾವದಲ್ಲಿದ್ದರೂ ಕೂಡ ಗುರುವಿನ ರಾಶಿಯಲ್ಲಿದೆ, ಗುರುವಿನ ದೃಷ್ಟಿ ಶನಿಯ ಮೇಲಿದೆ. ಹೀಗಾಗಿ ಗುರು ಡೆಫಿನೆಟ್ಲಿ ಕಂಟ್ರೋಲ್ ಮಾಡ್ತಾನೆ ಶನಿಯನ್ನು. ಮಾರಕತೆ ಇಲ್ಲ, ಬಾಧಕತೆ ಇಲ್ಲ, ಹೊರತಾಗಿ ಯೋಗಕಾರಕನಾದಂಥ ಶನಿ ಡೆಫಿನೆಟ್ಲಿ ವಿಲ್ ಗಿವ್ ಗುಡ್ ರಿಸಲ್ಟ್ಸ್. ಬಟ್ ಆ್ಯಸ್ ದ ಸ್ಯಾಟರ್ನ್ ಈಸ್ ಗೆಟಿಂಗ್ ರಿಟ್ರೋ ಇನ್ ದಿಸ್ ಪೀರಿಯಡ್, ಡಿಸೆಂಬರ್ 10ರವರೆಗೂ ರಿಟ್ರೋ ಇರೋದ್ರಿಂದ ಮಾಸ ಪೂರ್ತಿ ಈಗ ರಿಟ್ರೋದಲ್ಲೇ ಇರ್ತಾನೆ, ವಕ್ರಿಗತಿಯಲ್ಲಿ ಇರ್ತಾನೆ. ಯೋಗಕಾರಕ ಸ್ಥಿತಿಯಲ್ಲಿ ಇದ್ದರೂ ಕೂಡ ನಿಧಾನಗತಿಯಲ್ಲಿ ಯೋಗಕಾರಕ ಯೋಗ ಫಲವನ್ನು ಕೊಡ್ತಾನೆ. ಭಾವ ಆಧಾರಿತ ಫಲಗಳು ತುಂಬ ನಿಧಾನವಾಗಿ ಸಿಗ್ತವೆ. 4th ಲಾರ್ಡ್ ಇನ್ 6th ಹೌಸ್, 5th ಲಾರ್ಡ್ ಇನ್ 6th ಹೌಸ್. ಕೆಲವು ಕೌಟುಂಬಿಕ ವಿಚಾರಗಳನ್ನು, ಆಸ್ತಿ ಜಮೀನು ವಿಚಾರದ ನಿರ್ಣಯಗಳನ್ನು ಪುನಃ ಆಲೋಚನೆ ಮಾಡಬೇಕಾಗುತ್ತದೆ. ಸ್ಟ್ರಾಂಗ್ಲಿ ಪೆಂಡಿಂಗ್ ಕರ್ಮ ಅಸೋಸಿಯೇಟೆಡ್ ವಿತ್ ಮದರ್ ಸೈಡ್ ಫ್ಯಾಮಿಲಿ, ಮಾತೃವಂಶ, ಇವರ ಜೊತೆ ಋಣಗಳು ಅಂಟಿಕೊಳ್ಳುತ್ತವೆ. ಪೆಂಡಿಂಗ್ ಕರ್ಮ ಯಾರು? ತಾಯಿಯ ಕುಟುಂಬ, ಮಾತೃ ಕುಟುಂಬ. ಮನೆಯಲ್ಲಿ ಮಾನಸಿಕ ನೆಮ್ಮದಿ ಸ್ವಲ್ಪ ಕಡಿಮೆ. ಇನ್ನು ಕೆಲವು ಇವೆಂಟ್ಗಳು ಮಾತೃವಂಶದಲ್ಲಿ ಆಗ್ತವೆ, ಅವು ವಿಚಿತ್ರವಾಗಿರ್ತವೆ. ಕೆಲವರಿಗೆ ಅಪಘಾತ, ಆಘಾತ ಅಥವಾ ಶಸ್ತ್ರಚಿಕಿತ್ಸೆ ಅಥವಾ ವ್ಯಾಧಿಗಳನ್ನು ಇಲ್ಲಿ ನಾವು ಕಾಣಬಹುದಾಗಿದೆ. ಕುಟುಂಬದ ಕೆಲವು ನಿರ್ಣಯಗಳನ್ನ ನಿಧಾನವಾಗಿ ತೆಗೆದುಕೋಬೇಕಾಗುತ್ತದೆ. ಆಕಸ್ಮಿಕ ವ್ಯಾಧಿ ಒಬ್ಬರಿಗೆ ಸಾಧ್ಯ, ತಾಯಿಗೂ ಕೂಡ ಆಗ್ಬೋದು. ಡಿಪ್ರೆಷನ್ ಬರ್ಬೋದು, ಮನೋರೋಗ ಬರ್ಬೋದು, ಭ್ರಮೆಗೆ ಗುರಿ ಆಗ್ಬೋದು, ಮಾಯೆಗೆ ಗುರಿ ಆಗುವಂಥ ಸಾಧ್ಯತೆ ಬರುತ್ತದೆ. ಸಂತಾನ ಋಣ ತೀರಿಸುವ ಸಮಯ, ಸಂತಾನದ ಚಿಂತೆ ಕಾಡ್ತಾ ಇರ್ತದೆ, ಸಂತಾನದ ವಿಚಿತ್ರ ಸ್ವಭಾವ, ಆಗಾಗ ಅನಾರೋಗ್ಯ, ಡೈಲಿ ರೂಟೀನಲ್ಲಿ ಬದಲಾವಣೆಗಳಾಗ್ತಾ ಇರ್ತವೆ. ಇಲ್ಲಿ ಸಾರ್ವಜನಿಕ ಜೀವನದಲ್ಲಿ ನಿಧಾನ ಪ್ರಗತಿ ಮತ್ತು ಯಶಸ್ಸು,
ನೇಮ್ ಆ್ಯಂಡ್ ಫೇಮ್ ಸಿಗುತ್ತದೆ. ವ್ಯಾಪಾರ ಉದ್ಯೋಗದಲ್ಲಿ ಕೂಡ ಇದೆ, ಸ್ಲೋ ಇದೆ ಡೆವಲಪ್ಮೆಂಟು. ದೈನಂದಿನ ಜೀವನೋಪಾಯಕ್ಕೆ ಕೊರತೆ ಇರಲ್ಲ. ಮಾತೃವಂಶಕ್ಕೆ ಅರ್ಥ ಹಾನಿ, ಸಿಬ್ಲಿಂಗರಿಗೆ ಹಾನಿ. ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಶ್ರೀ ಗುರುದೇವ್ ದತ್ತ.